ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಪಾಲಕ್ ಸೊಪ್ಪು ಹಾಕಿ ಸಿಂಪಲ್ಲಾಗಿ ಮಸೊಪ್ಪು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನಾನು ನಮ್ಮನೇಲಿ ಹೇಗೆ ಮಾಡ್ತೀನಿ ತೋರಿಸ್ಕೊಡ್ತೀನಿ ಬನ್ನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಪೂರ್ತಿ ನೋಡಿ ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಬನ್ನಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ನೋಡಿ, ಬೇಕಾಗಿರೋ ಪದಾರ್ಥಗಳೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಸೊಪ್ಪನ್ನು ಹಾಕ್ಕೊಳ್ಳೋಣ. ನಾನು ನೀಟಾಗಿ ಪಾಲಕ್ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೀನಿ, ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈ ಸೊಪ್ಪಿನ ಜೊತೆಗೆ ನೀವು ಚಕೋತ ಸೊಪ್ಪು ಕೂಡ ಹಾಕ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಮೆಂತ್ಯ ಸೊಪ್ಪು ಕೂಡ ಸ್ವಲ್ಪ ಹಾಕ್ಕೋಬೋದು. ನೋಡಿ, ನಾನು ಈ ಪಾತ್ರೆಯಲ್ಲೇ ಸೊಪ್ಪು ಬೇಯಿಸ್ಕೊಳ್ತಾ ಇದ್ದೀನಿ, ಹಾಗಾಗಿ ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ದಪ್ಪದೊಂದು ಈರುಳ್ಳಿ, ಖಾರಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಒಣಗಿದ ಮೆಣಸಿನ್ಕಾಯಿ, ನೀವು ಬೇಕಾದ್ರೆ ಬರೀ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಹಾಗೆ ಒಂದು ಚಿಕ್ಕದೊಂದು ಟೊಮೊಟೊ, ಒಂದು 7-8 ಪಾಯಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ನಾವು ಬೇಳೆ ಸಪ್ರೇಟಾಗಿ ಬೇಯಿಸೋದ್ರಿಂದ ಬೇಳೆಗೂ ನೀರು ಹಾಕ್ಕೊಳ್ತೀವಿ. ನೋಡ್ಕೊಂಡು ಎರಡಕ್ಕೂ ನಿಮ್ಗೆ ಸಾಂಬಾರು ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ನೀವು ಬೇಯಿಸ್ಕೋಬೇಕಾಗತ್ತೆ. ನೋಡಿ, 1 ಸ್ಪೂನು ಆಯಿಲ್ ಹಾಕ್ಬಿಟ್ಟು ಮುಚ್ಚಿಡೋಣ, ಇದು ಬೇಯ್ತಾ ಇರಲಿ. ಈಗ ಬನ್ನಿ ಕುಕ್ಕರ್ಗೆ ಬೇಳೆ ಹಾಕ್ಬಿಟ್ಟು ಅದನ್ನು ಕೂಗಿಸ್ಕೊಳ್ಳೋಣ. ನೋಡಿ, ನಾನು ಈ ಕಪ್ಪಲ್ಲಿ 1 ಕಪ್ಪು ತೊಗರಿಬೇಳೆ ತೊಳೆದು ನೆನೆಸಿಟ್ಟಿದ್ದೆ. ಈಗ ಅದನ್ನು ಹಾಕ್ಕೊಂಡು ನೀರು ಇಲ್ಲಿ ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ನಿಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಹಾಕ್ಕೋಬೋದು. ನೋಡಿ, ಇದನ್ನು ನೀಟಾಗಿ 2 ವಿಸಿಲ್ ಕೂಗಿಸ್ಕೊಳ್ಳೋಣ. ನುಣ್ಣಕ್ಕೆ ಬೇಯಬೇಕು ಬೇಳೆ. ನಾನು ಇಲ್ಲಿ ಯಾವುದೇ ರೀತಿ ಕಾಯಿ ಎಲ್ಲ ಏನೂ ಹಾಕ್ತಾಯಿಲ್ಲ, ಹಾಗಾಗಿ ಹಾಗೆ ಮಾಡ್ತಾಯಿದ್ದೀನಿ. ಬನ್ನಿ ಈಗ ಸೊಪ್ಪು ಬೆಂದಿದೆಯಾ ಅಂತ ನೋಡೋಣ. ನೋಡಿ, ಸೊಪ್ಪು ಆಲ್ಮೋಸ್ಟ್ ಬೆಂದಿದೆ. ಈಗ ಇದನ್ನು ಬಸ್ಕೊಂಬಿಡೋಣ ನೀಟಾಗಿ. ನೀರು ಸಪ್ರೇಟ್ ಮಾಡಿಕೊಂಡು ಚೆನ್ನಾಗಿ ಸೊಪ್ಪೆಲ್ಲ ಆರಾದಮೇಲೆ ನಾವು ರುಬ್ಕೋಬೇಕಾಗತ್ತೆ. ನಿಮಗೆ ಸಾಂಬಾರಿಗೆ ನೀರು ಸಾಕಾಗಲಿಲ್ಲ ಅಂದಾಗ ಬಿಸಿನೀರು ಕಾಯಿಸಿಟ್ಕೊಂಡಿದ್ದು ನಾವು ಒಗ್ಗರಣೆ ಮಾಡಿ ರುಬ್ಬಿರೋ ಖಾರ ಎಲ್ಲ ಹಾಕ್ತೀವಲ್ಲ, ಆಗ ನೀವು ನೀರು ಮಿಕ್ಸ್ ಮಾಡ್ಕೋಬೋದು ಬಿಸಿನೀರು. ನೋಡಿ, ನನಗೆ ಸೊಪ್ಪು ಬೇಯಿಸಿರೋ ನೀರು ಇಷ್ಟು ಮಿಕ್ಕಿದೆ. ಇದನ್ನು ಆಮೇಲೆ ನಾವು ಸಾಂಬಾರ್ಗೆ ಹಾಕ್ಕೊಳ್ಳೋಣ. ಬನ್ನಿ, ಈಗ ಇದು ಸ್ವಲ್ಪ ಹಾರಲಿ. ಹಾರಾದ್ಮೇಲೆ ರುಬ್ಕೊಂಬರೋಣ. ನೋಡಿ, ಈಗ ಇದು ಹಾರಿದೆ. ಬನ್ನಿ ಇದು ರುಬ್ಕೊಂಬರೋಣ. ನಾನು ಇಲ್ಲಿ ಯಾವುದೇ ರೀತಿ ಕಾಯೆಲ್ಲ ಏನು ಹಾಕ್ತಿರಲ್ಲ, ಬರೀ ಇಷ್ಟು ಏನು ಬೇಯಿಸಿದ್ದೀವಿ ಇದನ್ನು ನೀಟಾಗಿ ನುಣ್ಣಕ್ಕೆ ರುಬ್ಕೊಂಬರೋಣ. ನುಣ್ಣಕ್ಕೆ ರುಬ್ಬಬೇಕಾಗುತ್ತೆ ಇದನ್ನು. ನೋಡಿ, ಈಗ ರುಬ್ಕೊಂಬಂದಿದ್ದೀನಿ. ಬನ್ನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರಿಗೆ. ನೋಡಿ, ಒಗ್ಗರಣೆಗೆ ಸಣ್ಣದೊಂದು ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ, ಕರಿಬೇವು, ಸಾಸಿವೆ ಮತ್ತು ಜೀರಿಗೆ ಇಷ್ಟು ಇಟ್ಕೊಂಡಿದ್ದೆ ಒಗ್ಗರಣೆಗೆ. ಹಾಗೆ ಇಲ್ಲಿ ಬೇಳೆ ಬೆಂದಿದೆ. ನೋಡಿ, ಈ ರೀತಿ ನುಣ್ಣಕ್ಕೆ ಬೇಯಿಸ್ಕೊಳ್ಬೇಕಾಗತ್ತೆ. ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ. ಸೊಪ್ಪು ಬೇಯಿಸ್ಕೊಂಡು ನೀರು ಮಿಕ್ಕಿತ್ತಲ್ಲ, ಅದನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದೇ ಪಾತ್ರೆಯಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ಆಯಿಲೆಲ್ಲ ಕಾದಾದಮೇಲೆ ಸಾಸಿವೆ ಮತ್ತು ಜೀರಿಗೆ 2 ಹಾಕ್ಕೊಳ್ಳೋಣ. ನೋಡಿ, 2 ಒಟ್ಟಿಗೆ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಅದು ಚಿಟಪಟ ಅಂತ ಸಿಡಿದಾದ್ಮೇಲೆ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ಸಣ್ಣದೊಂದು ಈರುಳ್ಳಿನ ಸಣ್ಣದಾಗಿ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು, ಆ ರೀತಿ ಬಾಡಿಸ್ಕೋಬೇಕಾಗತ್ತೆ. ಈಗ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬಾಡಿದ್ರೆ ಸಾಂಬಾರು ಟೇಸ್ಟಿಯಾಗಿರುತ್ತೆ ಅಂತ. ನೋಡಿ, ಈ ರೀತಿ ಬಾಡಿಸ್ಕೋಬೇಕು. ನಾನು ಎಷ್ಟು ನೀಟಾಗಿ ಬಾಡಿದೆ ಅಲ್ವಾ? ಈ ರೀತಿ ಬಾಡಿಸ್ಕೊಂಡ್ಮೇಲೆ ನಾವು ರುಬ್ಬಿರೋ ಅಂಥ ಸೊಪ್ಪಿಂದು ಖಾರ ಇತ್ತಲ್ಲ, ಅದನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಆ ಬೇಳೆ ನೀರಿತ್ತಲ್ಲ, ಆ ನೀರೇ ಸ್ವಲ್ಪ ಇದಕ್ಕೆ ಜಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ನಾನು ಮತ್ತೆ ಇದಕ್ಕೆ ಹಾಕ್ಕೊಳ್ತೀನಿ. ಬೇರೆ ಯಾವುದೂ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ.
ಹಾಗೂ ಸಾಕಾಗಲಿಲ್ಲ ಅಂದರೆ ಬಿಸಿನೀರು ಕಾಯಿಸಿಟ್ಟು ನೀವು ಬಿಸಿನೀರು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಈಗ ನಾನು ಬೇಳೆ ಕಟ್ಟಿತ್ತಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ. ಈಗ ಈ ಸ್ಟೇಜಲ್ಲಿ ನಿಮಗೆ ನೋಡ್ಕೊಳ್ಳಿ ತಿಕ್ನೆಸ್ ಇದೆಯಾ ಹೇಗೆ ಅಂತ. ತಿಕ್ನೆಸ್ ಇದ್ದರೆ ಈಗ ಬೇಕಾದ್ರೆ ನೀವು ಸ್ವಲ್ಪ ಬಿಸಿನೀರು ಕಾಯಿಸಿಟ್ಟು ಹಾಕ್ಕೋಬೋದು. ಈಗ ಉಪ್ಪು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಇದನ್ನು ಸಾಂಬಾರು, ಸೊಪ್ಪಿನ ಸಾಂಬಾರು ಚೆನ್ನಾಗಿ ಕುದಿಬೇಕು. ಒಂದು 5-10 ನಿಮಿಷ ಚೆನ್ನಾಗಿ ಕುದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ. ನೋಡಿ ಈಗ ಕುದ್ದಿದೆ, ನೋಡೋಣ ಬನ್ನಿ. ನೋಡಿ ಈ ರೀತಿ ಚೆನ್ನಾಗಿ ಮಳ್ಳಬೇಕು ಸಾಂಬಾರು, ಆಗ ತುಂಬ ರುಚಿಯಾಗಿರುತ್ತೆ. ಈಗ ಸಾಂಬಾರು ರೆಡಿಯಾಗಿದೆ. ನೀವು ಒಂದ್ಸಲ ಸ್ಟವ್ ಆಫ್ ಮಾಡ್ಕೊಂಬೋಣ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ. ಓಕೆ, ಬಾಯ್.